ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಮಾವ ಅವ್ರ ಸ್ಟೈಲಲ್ಲಿ ಚಿಕನ್ ರೆಸಿಪಿ ಮಾಡಿದ್ದಾರೆ. ಸಖತ್ತಾಗಿತ್ತು. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಮರೀದೆ ಚೆಕ್ಔಟ್ ಮಾಡಿ ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ಕಾಮೆಂಟಲ್ಲಿ ಹೇಳಿ ಹೇಗಾಗಿತ್ತು ಅಂತ. ಸೊ ಈಗ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಫಸ್ಟು ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹುರ್ಕೋತಾ ಇದ್ದಾರೆ. ಅದನ್ನು ಎತ್ತಿಟ್ಕೊಂಡು ಆಮೇಲೆ ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ, ಆಮೇಲೆ ಸ್ವಲ್ಪ ಸ್ಟಾರ್ ಹೂವು ಅದನ್ನು ಹುರಿದಿಟ್ಕೋತಾ ಇದ್ದಾರೆ ಸಪರೇಟಾಗಿ. ಆಮೇಲೆ ಇಲ್ಲೊಂದು ಟೀ ಸ್ಪೂನಷ್ಟು ಸೋಂಪು ಅದು ಹಾಕ್ಕೊಂಡು ಅದ್ರ ಜೊತೆಗೇ ಜೀರಿಗೆನೂ ಹಾಕೋತಾ ಇದ್ದಾರೆ. ಓಕೆನಾ, ನೋಡಿ ಜೀರಿಗೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕೋಬೇಕು. ಓಕೆ, ಈ ರೆಸಿಪಿ ಅವರೇ ಮಾಡಿದ್ದು, ಡಿಫ್ರೆಂಟಾಗಿತ್ತು. ನೀವು ಟ್ರೈ ಮಾಡಿ. ಓಕೆ, ಸೊ ಇದನ್ನು ಹುರಿದೆತ್ತಿಟ್ಕೋಬೇಕು. ಎಲ್ಲ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆ ಥರ ಹುರ್ಕೊಳ್ಳಿ. ತುಂಬ ಹೊತ್ತು ಹುರಿಬಾರ್ದು ಮತ್ತು ಹೈ ಫ್ಲೇಮಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ಆಮೇಲೆ ಇದು ಪೆಪ್ಪರ್, ಅದೂ ಅಷ್ಟೇ ಖಾರಕ್ಕೆ ನಮಗೆ ಎಷ್ಟು ಬೇಕು ಪೆಪ್ಪರ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಖಾರಕ್ಕೆ ಬೇಕಾದಷ್ಟು ಪೆಪ್ಪರ್ ಹಾಕ್ಕೊಳ್ಳಿ. 1-2 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಹುರ್ಕೊಂಡು ಅವ್ರು ಹೇಗೆ ಮಾಡಿದ್ರು ಅಂದರೆ ಈ ಥರ ಒಂದು ಬಟ್ಟೆಗೆ ಹುರಿದಾದ್ಮೇಲೆ ಒಂದು ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಪುಡಿ ಮಾಡಿಕೊಂಡ್ರು. ಸೊ ದಟ್ ಏನಾಗುತ್ತೆ, ಅದ್ರದ್ದು ಸಿಪ್ಪೆ ಎಲ್ಲ ಆಚೆ ಬರುತ್ತೆ ಪೆಪ್ಪರ್ದು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪೆಪ್ಪರ್ದು ಬಿಟರ್ನೆಸ್ಸು ಡಿಶ್ಶಿಗೆ ಎಫೆಕ್ಟ್ ಮಾಡಲ್ಲ ಅನ್ನೋದಕ್ಕೋಸ್ಕರ ಅವ್ರು ಹೀಗೆ ಮಾಡ್ಕೋತಾರೆ. ಹುರಿದ ಮೇಲೆ ಒಂದು ಕ್ಲಾತ್ಗೆ ಹಾಕ್ಕೊಂಡು ಅದನ್ನು ಕೈಯಲ್ಲೇ ಹೀಗೆ ಹಿಂಡಿದ್ರೆ ಕಡಲೆಕಾಯಿ ಸಿಪ್ಪೆ ತೆಗಿತೀವಲ್ಲ ಆ ಥರ. ಬಟ್ ಇದನ್ನು ಕ್ಲಾತ್ ಒಳಗೆ ಹಾಕ್ಕೊಂಡು ಈ ಥರ ಮಾಡೋದ್ರಿಂದ ಸಿಪ್ಪೆ ಬಂದುಬಿಡುತ್ತೆ. ಇದು ಅವರೇ ಹೇಳ್ಕೊಟ್ಟಿರೋ ಟ್ರಿಕ್ಕು. ಅದರಿಂದ ಏನಾಗುತ್ತೆ, ಸೊ ಆ ಸಿಪ್ಪೆ ಎಲ್ಲ ಹೊರಗೆ ಹಾಕಿದ್ಮೇಲೆ ನಮಗೆ ಡಿಶಲ್ಲಿ ಹಾಕಿದಾಗ ಪೆಪ್ಪರ್ದು ಬಿಟ್ಟರ್ನೆಸ್ ಏನೇ ಹಾಕಲಿ ಬರೋಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ ಈ ಥರ ಸಿಪ್ಪೆ ಎಲ್ಲ ಬಂದ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಹೋಗಿದೆ ಅಂತ. ಈಗ ಅದೇ ಕಡಾಯಿಗೆ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಳ್ಳಿ, ಅರ್ಧ ಟೀ ಸ್ಪೂನ್ ಅಷ್ಟು ಗಸಗಸೆನ. ಅದನ್ನು ಲೈಟಾಗಿ ಹುರ್ಕೋಬೇಕು, ಸಿಮ್ಮಲ್ಲಿಟ್ಟೆ ಹುರ್ಕೊಳ್ಳಿ ಗಸಗಸೆನ. ನಾನೊಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಗೊತ್ತಾ, ತುಂಬ ಸೀದಿಸ್ಬಾರ್ದು. ಈಗ ಮಿಕ್ಸಿ ಜಾರ್ಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ 1-2 ಟೊಮೆಟೊ ತೊಗೊಂಡಿದ್ದಾರೆ, ಆಮೇಲೆ 1-2 ಈರುಳ್ಳಿ. ಓಕೆ, ಟೊಮ್ಯಾಟೊ ಈರುಳ್ಳಿ. ಓಕೆ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರು. ಈಗ ಅದೇ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಸ್ವಲ್ಪ 2-1 ಕೈ ಮುಷ್ಟಿಯಷ್ಟು ಹಾಕ್ಕೋಬೇಕಷ್ಟೇ, ಜಾಸ್ತಿ ಬೇಡ. ಬಿಕಾಸ್ ಸ್ವಲ್ಪನೇ, 1/4 kg ಚಿಕನಿಗೆ ಮಾಡಿರೋದಿದು. ಇದಿಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಚಟ್ನಿ ಥರ ರುಬ್ಕೋಬೇಕು. ಸೊ ನೋಡಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಲಿ ಡ್ರರ್ ಅಂತ ರುಬ್ಕೋಬೇಕು. ಓಕೆನಾ, ನೋಡಿ ಈ ಥರ ಚಟ್ನಿ ರೆಡಿ ಆಯಿತು. ಸೊ ಇದು ಡ್ರೈ ಐಟಮ್ಸ್ ಹುರಿದಿದ್ವಲ್ಲ ಅದರದ್ದು ಪುಡಿ ಮಾಡಿಟ್ಕೊಂಡಿದ್ದೀವಿ. ಓಕೆ, ಇದು ಚಿಕನ್. ಈಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು 2 to 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ವಲ್ಲ ಆ ಆಲೂಗಡ್ಡೆನೂ ಹಾಕೋತಾ ಇದ್ದಾರೆ ಇದಕ್ಕೆ. ಸೊ ಈ ಆಲೂಗಡ್ಡೆ ಹಿಂಗೆ ಅಂತಂದರೆ ಗೋಲ್ಡನ್ ಕಲರ್ ಬರಬೇಕು, ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಇವರು ಫ್ರೈ ಮಾಡಿಕೊಂಡ್ರು ಎಣ್ಣೆಲಿ. ತುಂಬ ಬ್ಲ್ಯಾಕ್ ಆಗಬಾರ್ದು ಮತ್ತು ತುಂಬ ಹೈ ಫ್ಲೇಮಲ್ಲೂ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗೂ ಬೇಯುತ್ತೆ, ಜೊತೆಗೆ ಆಚೆನೂ ಗೋಲ್ಡನ್ ಕಲರ್ ಆಗುತ್ತೆ. ಸೊ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಫ್ರೈ ಫ್ರೈ. ಓಕೆನಾ, ಸೊ ನೋಡಿ ಇಲ್ಲಿ ಒಂದು ಸ್ವಲ್ಪ ಆಗಿದೆ ಅಲ್ವಾ, ಈ ಥರ ಗೋಲ್ಡನ್ ಕಲರು ಎಲ್ಲ ಆಲೂಗಡ್ಡೆನೂ ಆಗಬೇಕು. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು. ನೋಡಿ ಇಷ್ಟು ಕಲರ್ ಕ್ರಿಸ್ಪಿಯಾಗಿ ಬಂತು, ಗೋಲ್ಡನ್ ಕಲರ್ ಬಂತು. ಈಗ ಎತ್ತಿಟ್ಕೊಂಡಿದ್ದಾರೆ. ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಏನಿತ್ತಲ್ಲ ಅದಕ್ಕೇ ಚಿಕನ್ನ ಹಾಕ್ಕೊಂಡು ನೀರೇನು ಹಾಕ್ಕೋಬಾರ್ದು. ಸೊ ಚಿಕನಲ್ಲಿ ನೀರು ಬಿಡುತ್ತೆ. ಸ್ವಲ್ಪ ಸಾಲ್ಟು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇದೆರಡನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಇದೆಲ್ಲ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಹಾಗೆ ಬಿಡಿ. ಹಾಗೇನಾಗುತ್ತೆ, ಆ ಚಿಕನಲ್ಲಿರೋ ನೀರೆಲ್ಲ ಬಿಟ್ಟು ಚಿಕನ್ ಒಂದು ಸ್ವಲ್ಪ 40% ಅಷ್ಟು ಬೆಂದಿರುತ್ತೆ. ಅಲ್ಲಿವರೆಗೂ ಚಿಕನ್ ಕಡಾಯಲ್ಲೇ ಇರಲಿ. ಸೊ
ಸೊ ನೋಡಿದ್ರೆ ಈ ಥರ, ಆಮೇಲೆ ಅದ್ರದ್ದು ಏನು ಸ್ಮೆಲ್ ಇರುತ್ತೆ ಅದು ಹೊಟ್ಟೋಗುತ್ತೆ, ಅರ್ಶಿನೂ ಹಾಕಿರೋದಕ್ಕೋಸ್ಕರ ಈ ಥರ ಕಲರ್ ಚೇಂಜ್ ಆಯ್ತಲ್ವಾ. ನೋಡಿ, ನೀರೇನು ಹಾಕಿರಲಿಲ್ಲ, ಚಿಕನ್ನಲ್ಲೇ ನೀರು ಬಿಟ್ಟಿರೋದು ಇದು. ಈಗ ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಏನು ಮಾಡಬೇಕು, ಆ ಚಿಕನ್ನ ಎತ್ತಿಟ್ಕೊಂಡ್ರು ಬೇರೆ ಸಪ್ರೇಟ್ ಪ್ಲೇಟಿಗೆ. ಆ ಚಿಕನ್ ನೀರು ಜೊತೆಗೆ ಏನಿತ್ತಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡ್ರು. ಅದೇ ಕಡೆಗೆ ಮತ್ತೆ ಏನು ಮಾಡಿದ್ರು, ಎಣ್ಣೆ ಹಾಕ್ಕೊಂಡ್ರು. ಎಣ್ಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು. ಎಣ್ಣೆ ತುಪ್ಪ ಎರಡು ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದು ಚಟಪಟ ಅನ್ನಬೇಕು. ಅದಾದಮೇಲೆ ಈರುಳ್ಳಿ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಆಮೇಲೆ 2 ಹಸಿಮೆಣಸಿನ್ಕಾಯಿ ಏನು ಎತ್ತಿಟ್ಟಿದ್ರಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡ್ರು, ಚೂರು ಫ್ರೈ ಮಾಡಿಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಹಾಕ್ಕೊಂಡು ಈ 3 ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದಾರೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮ್ಯಾಟೋನ ಹಾಕ್ಕೊಂಡ್ರು, ಕಟ್ ಮಾಡಿರೋವಂಥದ್ದು. ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ, ಆಗಲೇ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಅದರದ್ದು ಮಿಕ್ಸ್ ಇದು. ಓಕೆ, ಅದರದ್ದು ಪೇಸ್ಟ್ ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದಾರೆ. ಇದಕ್ಕೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು, ಬಿಕಾಸ್ ಅದು ಹಸಿ ವಾಸನೆ ಹೋಗಬೇಕು. ಸೊ ಯಾವುದಕ್ಕೆ ಆಗಲಿ ನೀವು ಹಸಿದು ರುಬ್ಕೊಂಡಿದ್ದನ್ನ ಹಸಿ ವಾಸನೆ ಹೋಗೋದು ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಪುದೀನ ಸೊಪ್ಪು, ಆಮೇಲೆ ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಬಿಕಾಸ್ ಆಲ್ರೆಡಿ ಸ್ವಲ್ಪ ಉಪ್ಪು ಆಲೂಗಡ್ಡೆಗೂ ಹಾಕ್ಕೊಂಡಿದ್ವಿ ಮತ್ತು ಚಿಕನ್ಗೂ ಹಾಕಿದ್ವಿ, ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಬೇಯಿಸಿಟ್ಟಿದ್ವಲ್ಲ ಆ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತುಂಬ ಹೊತ್ತು ಬೇಯಿಸ್ಬೇಕು ಅಂತಿಲ್ಲ, ಯಾಕಂದರೆ ಆಲ್ರೆಡಿ ಚಿಕನ್ ಸ್ವಲ್ಪ ಬೆಂದಿದೆ, ಮಸಾಲೆನೂ ಫ್ರೈ ಆಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಆಮೇಲೆ ಆ ಡ್ರೈ ಐಟಮ್ಸ್ದು ಹುರಿದಿಟ್ಟಿದ್ದು ಪುಡಿ ಮಾಡಿದ್ವಲ್ಲ ಅದರ ಪುಡಿನ ಇದಕ್ಕೆ ಮೇಲೆ ಉದುರಿಸ್ಕೋಬೇಕು. ಆ ಚಿಕನ್ನು ಮಸಾಲೆಯಲ್ಲಿ ಮಿಕ್ಸ್ ಆದಮೇಲೆ ಈ ಪುಡಿನ ಹಾಕ್ಕೋಬೇಕು ಮೇಲ್ಗಡೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಜಾಸ್ತಿ ಐಟಮ್ಸ್ ಬೇಕು ಅಂತೇನಿಲ್ಲ, ಎಲ್ಲ ಮನೇಲಿರೋ ಐಟಮ್ಸೇ, ಚಿಕನ್ ಒಂದು ಮಾತ್ರ ಅಂಗಡಿಯಿಂದ ತೊಗೊಂಬರ್ಬೇಕು. ಓಕೆನಾ, ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಜಾಸ್ತಿ ಏನು ಹಾಕಬೇಕು ಅಂತಿಲ್ಲ, ಇದು ಫ್ರೈ ಅಷ್ಟೇ, ಇದೇನು ಸಾಂಬಾರು ಟೈಪ್ ಮಾಡ್ತಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮುಚ್ಚಿಟ್ಟು ಅದನ್ನು ಕುದಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಇದು ನೀವು ಚಪಾತಿಗೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿ, ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು, ಆವಾಗ ಏನಾಗುತ್ತೆ, ಆ ಫ್ಲೇವರ್ ಎಲ್ಲ ಚಿಕನ್ ಒಳಗೆ ಹೀರ್ಕೊಳ್ಳುತ್ತೆ. ನೋಡೋಕ್ಕೆ ಸಖತ್ತಾಗಿದೆ ಅಲ್ಲ. ಇಷ್ಟೇ ನೋಡಿ, ಇಷ್ಟು ಕುದಿದ ಮೇಲೆ ಇನ್ನೊಂದು ಸ್ವಲ್ಪ ಪುಡಿನ ಹಾಕ್ಕೋಬೇಕು, ಡ್ರೈ ಐಟಮ್ಸ್ದು ಪುಡಿ, ಚಕ್ಕೆ, ಲವಂಗ, ಸ್ಟಾರ್ ಹೂವು ಸ್ವಲ್ಪ, ಆಮೇಲೆ ಸೋಂಪು, ಜೀರಿಗೆ, ಗಸಗಸೆ, ಧನಿಯಾ ಪುಡಿ, ಇದೆಲ್ಲದ್ರದ್ದು ಮಿಕ್ಸ್ ಪುಡಿ ಇದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮೇಲೆ ಉದುರಿಸ್ಬೇಕು, ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ, ಫ್ಲೇವರ್ಫುಲ್ಲಾಗೂ ಇರುತ್ತೆ. ಸೊ ಇದಿಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಆ ಪೊಟ್ಯಾಟೊ ಫ್ರೈ ಅದು ಎತ್ತಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು, ಮಿಸ್ ಮಾಡಬಾರ್ದು, ಇದಕ್ಕೋಸ್ಕರ ತಾನೇ ಫ್ರೈ ಮಾಡಿದ್ದು. ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಡೆಲೀಷಿಯಸ್ ಆದಂಥ ಚಿಕನ್ ಮಸಾಲ, ಚಿಕನ್ ಫ್ರೈ ರೊಟ್ಟಿಗೆ, ಅನ್ನಕ್ಕೆ, ದೋಸೆಗೆ ಯಾವುದಕ್ಕಾದರೂ ಸರಿ ರೆಡಿ ಆಗುತ್ತೆ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. Bye bye, take care.